ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಹೊಸ ಹೊಸ ವಿಷಯಗಳನ್ನ ತಿಳಿಸ್ತಾ ಇದ್ದಾನೆ. ಹಾಗೆ ಈ ಭಗವಂತ ಯಾಕಪ್ಪ ಹೀಗೆಲ್ಲ ಮಾಡ್ತಾನೆ ಅಂತ ನೋಡೋದಾದ್ರೆ, ಇದೆಲ್ಲ ಅವನ ವೈಭವ. ಅಂದ್ರೆ ರಾಜ ವೈಭವ ಅಂತ ಹೇಗಿರುತ್ತೋ ಹಾಗೆ ಇದು ಭಗವಂತನ ವೈಭವ ಅಂತ ನಮಗೆ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾನೆ. ಅದೇ ರೀತಿ 9ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ನಮಗೆ ಅವನ ಮಹಿಮೆಯನ್ನ, ಬರೀ ಮಹಿಮೆ ಅಲ್ಲ, ವಿಶೇಷವಾದ ಮಹಿಮೆಯನ್ನು ನಮಗೆ ತಿಳಿಸ್ತಾ ಹೋಗ್ತಾನೆ. ಮೊದಲು ಸಾಮಾನ್ಯವಾಗಿ ವಿಶೇಷ, ಈ ಜಗತ್ತು ಹೇಗೆ ಅಂದ್ರೆ ನಾನು ಸೃಷ್ಟಿ ಮಾಡ್ತೀನಿ, ಸಂಹಾರ ಮಾಡ್ತೀನಿ ಅಂತ ತಿಳಿಸ್ತಾ ಹೋಗ್ತಾನೆ. ಈ ರೀತಿ ಇದ್ದಾಗ ನಮ್ಮೆಲ್ಲರಿಗೂ ಮೂಡುವಂತಹ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಆ ಯಾಕೆ ಭಗವಂತ ಎಲ್ರನ್ನೂ ಒಂದೇ ತರ ಸೃಷ್ಟಿ ಮಾಡೋದಿಲ್ಲ? ಎಲ್ರನ್ನೂ ಸೂಪರ್ ಆಗಿ ಏನ್ ಹೇಳ್ತಾರೆ, ತುಂಬಾ ಚೆನ್ನಾಗಿ ಕಾಣೋ ಹಾಗೆ ಸುಂದರವಾಗಿ, ಅಥವಾ ಎಲ್ರನ್ನೂ ಶ್ರೀಮಂತವಾಗಿ, ಅಥವಾ ಆ ಎಲ್ಲರಿಗೂ ಎಲ್ಲಾ ಕೊಟ್ಬಿಡ್ಬೇಕಪ್ಪ? ಯಾಕೆ ಒಬ್ರಿಗೊಂದು ಕೊಡ್ತಾನೆ, ಒಬ್ರಿಗೊಂದು ಕೊಡೋದಿಲ್ಲ ಅಲ್ವಾ? ಕೆಲವ್ರನ್ನ ಕುಂಟರನ್ನಾಗಿ ಮಾಡ್ತಾನೆ, ಕೆಲವ್ರು ಕುರುಡರನ್ನಾಗಿ ಮಾಡ್ತಾರೆ, ಕೆಲವ್ರನ್ನ ಸ್ವರೂಪಿಯಾಗಿ ಮಾಡಿದ್ರೆ ಕೆಲವ್ರನ್ನ ಕುರೂಪಿಯನ್ನಾಗಿ ಮಾಡ್ತಾನೆ. ಅಷ್ಟೇ ಅಲ್ಲ, ಒಬ್ಬನ್ನ ಶ್ರೀಮಂತ ಮಾಡಿದ್ರೆ ಒಬ್ಬನ್ನ ಬಡವನಾಗಿ ಮಾಡ್ತಾನೆ. ಅಥವಾ ಒಬ್ಬನಿಗೆ ತುಂಬಾ ಆರೋಗ್ಯ ಕೊಟ್ಬಿಟ್ಟು ಇನ್ನೊಬ್ಬನಿಗೆ ಆರೋಗ್ಯನೇ ಕೊಡೋದಿಲ್ಲ. ಅಥವಾ ಎಲ್ಲವನ್ನ ಕೊಟ್ಟು ಯಾವುದು ತುಂಬಾ ಅವರ ಜೀವನದಲ್ಲಿ ಇಂಪಾರ್ಟೆಂಟ್ ಇರುತ್ತೋ ಅದನ್ನೇ ಕಸ್ಕೊಂಡ್ಬಿಟ್ಟಿರ್ತಾನ ಅವನು ಅಲ್ವಾ? ಎಲ್ಲರ ಜೀವನದಲ್ಲಿ ಆಗುವಂತಹ ಪ್ರಸಂಗ ಇದು. ಯಾಕೆ ಹೀಗ್ ಮಾಡ್ತಾನೆ? ಅವನೇ ಸೃಷ್ಟಿ ಮಾಡ್ತಾನೆ, ಅವನೇ ಸಂಹಾರ ಮಾಡ್ತಾನೆ ಅಂತ ಈಗ ಕಳೆದ ಶ್ಲೋಕದಲ್ಲಿ ತಿಳ್ಕೊಂಡ್ವಪ್ಪ. ಹಾಗಿದ್ರೆ ಒಂದೇ ತರ ಮಾಡ್ಬೇಕಲ್ವಾ? ಈಗ ಹೋಟ್ಲಲ್ಲಿ ಹೇಗೆ ದೋಸೆ ಆರ್ಡರ್ ಮಾಡಿದ್ರೆ ಎಲ್ರಿಗೂ ಒಂದೇ ತರ ದೋಸೆ ಬರುತ್ತೆ, ಅದೇ ತರ ಭಗವಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಎಲ್ರಿಗೂ ಏನೇನ್ ಬೇಕೋ ಎಲ್ರಿಗೂ ಒಂದೇ ತರ ಕೊಟ್ಬಿಟ್ಟು ಒಂದೇ ತರ ಮಾಡ್ಬೋದಲ್ವಾ? ಇದು ಸಾಮಾನ್ಯ ಜನರಿಗೆ ಮೂಡುವಂತಹ ಪ್ರಶ್ನೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ನಮ್ಮೆಲ್ಲರಿಗೂ ಇದು ಮೂಡುತ್ತೆ. ಯಾಕೆ ಅವನಿಗೆ ಮಾತ್ರ ಆತರ ಕೊಟ್ಬಿಟ್ಟ, ನಮಗ್ ಯಾಕೆ ಕೊಟ್ಟಿಲ್ಲ? ಯಾಕಪ್ಪ ಅಂತ ಅಂದ್ರೆ ಅದನ್ನ ಬಹಳ ಸುಂದರವಾಗಿ ಭಗವಂತ ಈ 2 ಶ್ಲೋಕದಲ್ಲಿ ವಿವರಣೆಯನ್ನ ಕೊಡ್ತಾನೆ. ಎಷ್ಟು ಸುಂದರವಾಗಿದೆ ಅಂದ್ರೆ, ನ ಎಂದಿಗೂ ಇಲ್ಲ, ಚ ಕೂಡ, ಮಾಂ ನನ್ನನ್ನು, ತಾನಿ ಅವೆಲ್ಲ, ಕರ್ಮಾಣಿ ಚಟುವಟಿಕೆಗಳು, ನಿಬಧ್ನಂತಿ ಅಂದ್ರೆ ಬಂಧಿಸುತ್ತದೆ, ಧನಂಜಯನೇ, ಉದಾಸೀನವತ್ ಅಂದ್ರೆ ತಟಸ್ಥತೆಯಂತೆ, ಆಸೀನಂ ನೆಲೆಸಿರುವ, ಆಸಕ್ತಂ ಆಕರ್ಷಣೆ ಇಲ್ಲದೆ, ತೇಷು ಆ ಕ ಕರ್ಮಸು ಕಾರ್ಯಗಳಲ್ಲಿ. ಅಂದ್ರೆ ಯಾಕೆ ನೋಡು ಅರ್ಜುನ, ನಾನ್ ನಿನಗೆ ಈ ಎಲ್ಲ ಗುಟ್ಟನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಧನಂಜಯ ಅಂತಾನೆ ಹೇಳ್ತಾ ಇದ್ದಾನೆ. ಧನಂಜಯ ಅಂದ್ರೆ ಧನವನ್ನ ಗೆದ್ದವನು. ಅಂದ್ರೆ ನೀನ್ ತುಂಬಾ ಯುದ್ಧ ಮಾಡಿದ್ಯಾ, ನಿನಗೆ ಏನೇನ್ ಬೇಕೋ ಎಲ್ಲಾ ಪಡ್ಕೊಂಡಿದ್ಯಾ. ಅಷ್ಟೇ ಅಲ್ಲ, ನೀನು ಜ್ಞಾನವನ್ನ ಪಡೆದಿದ್ದೀಯಾ, ನೀನು ಜ್ಞಾನದಲ್ಲಿ ಧನಂಜಯನಾಗಿದ್ದೀಯಾ. ಕೇವಲ ಹಣದಲ್ಲೋ ಅಥವಾ ಕೇವಲ ರಾಜ್ಯದಲ್ಲೋ ಅಷ್ಟೇ ಅಲ್ಲ, ನೀನು ಎಲ್ಲವುದರಲ್ಲೂ ಸಹ ಧನಂಜಯನಾಗಿದ್ದೀಯಾ, ಎಲ್ಲವನ್ನ ಗೆದ್ದಿದ್ಯಾ. ಯು ಹ್ಯಾವ್ ಎವ್ರಿಥಿಂಗ್. ಅಷ್ಟೇ ಅಲ್ಲದೆ ನೀನು ಜ್ಞಾನಿಯಾಗಿದ್ದೀಯಾ. ಹಾಗಾಗಿ ನೋಡು ಅರ್ಜುನ, ನಾನು ಪಾಲನೆ ಮಾಡುವೆ, ಆದರೆ ಈ ನನ್ನ ಕರ್ಮ ಏನಿದೆ ಅದು ನನ್ನನ್ನ ಬಂಧಿಸೋದಿಲ್ಲ. ನಮ್ಮೆಲ್ಲರಿಗೆ ಬಂಧಿಸುತ್ತೆ ಆ ಕರ್ಮ ಅನ್ನೋದು. ಅಪ್ಪನಾಗಿ ಅಮ್ಮನಾಗಿ ಅಲ್ವಾ? ಕೆಲವೊಮ್ಮೆ ನಾವೇನೋ ಸಾಧನೆ ಮಾಡ್ಬೇಕು ಅಂತ ಹೋಗ್ತಾ ಇರ್ತೀವಿ, ಆದ್ರೆ ಆಗೋದಿಲ್ಲ. ಯಾಕಾಗಲ್ಲ? ನಮ್ಮ ಕರ್ಮ ನಮ್ಮನ್ನ ಬಂಧಿಸುತ್ತೆ ಅಲ್ವಾ? ಅದೇ ರೀತಿ ಭಗವಂತನನ್ನ ಹಾಗಿದ್ರೆ ಬಂಧಿಸೋದಿಲ್ವಾ? ಇಲ್ಲ, ಬಂಧಿಸೋದಿಲ್ವಂತೆ. ಯಾಕೆ ಬಂಧಿಸೋದಿಲ್ಲ ಅಂತ ಮುಂದೆ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಯಾರು ಪಕ್ಷಪಾತವನ್ನ ಮಾಡ್ತಾರೆ ಅವರು ಪಾಪಿಗಳಾಗ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿಯೇ ನೋಡಿ, ನಮ್ಮ ಈ ಎಕ್ಸ್ಪೆಷಲಿ ಎಕ್ಸಾಂಪಲ್ ಆಗಿ ನಾವು ಊಟ ಬಡಿಸೋರನ್ನೇ ನೋಡ್ಬೇಕು. ಅವ್ರಿಗೆ ಏನು ಇಲ್ಲ, ಮಕ್ಳಿದಾರ, ದೊಡ್ಡವರಿದಾರ, ಚಿಕ್ಕವರಿದಾರ, ಏನು ನೋಡಲ್ಲ, ಸುಮ್ನೆ ಎಲ್ರಿಗೂ ಒಂದೇ ತರ ಬಡಿಸ್ಕೊಂಡು ಹೋಗ್ತಾರೆ. ಅವ್ರು ಬೇಡ ಅಂದ್ರೆ ಮಾತ್ರ ಬಡಿಸೋದಿಲ್ಲ ಅಲ್ವಾ? ಯಾಕಪ್ಪ ಅಂದ್ರೆ, ನೀವು ಸಾಮಾನ್ಯವಾಗಿ ಮಠದಲ್ಲಿ ಊಟಕ್ಕೆ ಹೋಗಿದ್ರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಪಂಕ್ತಿ ಭೇದ ಮಾಡ್ಬಾರ್ದು, ಹಾಕಿಸ್ಕೋ ಅಂತ ನಾವು ಚಿಕ್ಕವರಿದ್ದಾಗ ನಮಗ್ ಬೈಯೋರು. ಯಾಕಪ್ಪ ಅಂದ್ರೆ ಪಕ್ಷಪಾತ ಮಾಡಿದಾಗ ಅವರಿಗೆ ಪಾಪ ಸುತ್ತುತ್ತೆ.
ನೀನ್ ಹೇಳ್ತೀಯ ಅಲ್ವಾ, ಕುಂಟನನ್ನ ಸೃಷ್ಟಿ ಮಾಡ್ತೀಯ, ಕುರುಡರನ್ನ, ಸ್ವರೂಪಿ, ಕುರೂಪಿ ಈ ರೀತಿ ಎಲ್ಲ ನಿನಗ್ ಮಾಡ್ತೀಯಲ್ಲ. ಅಷ್ಟೇ ಅಲ್ಲಪ್ಪ, ಕೆಲವರಿಗೆ ತುಂಬಾ ಹಣ್ಣು ಮುದುಕಿ ಆಗೋಗಿರ್ತಾರೆ, ಅವ್ರಿಗೆ ಏನೆಲ್ಲ ಕಾಯಿಲೆಗಳು ಬಂದಿರುತ್ತೆ, ಅವ್ರನ್ನ ನೀನು ಇನ್ನೂ ಭೂಮಿ ಮೇಲೆ ಉಳಿಸಿರ್ತೀಯ. ಅದೇ ಪಾಪ ಇನ್ನು ಎನರ್ಜೆಟಿಕ್ ಆಗಿರ್ತಾರೆ, ಇನ್ನು ಸಣ್ಣ ಮಕ್ಕಳು, ಸಣ್ಣ ಮಗು, ಅದನ್ನ ನೀನು ಕೊಂದ್ ಬಿಡ್ತೀಯ. ಯಾಕೆ ಕೊಂತೀಯ ನೀನು? ನಿನಗ್ ಹಾಗಿದ್ರೆ ಪಾಪ ಬರೋದಿಲ್ವಾ? ಅಲ್ವಾ? ನಾವೆಲ್ಲರೂ ಯೋಚನೆ ಮಾಡುವಂಥದ್ದು. ಅಯ್ಯೋ ಭಗವಂತಂಗ್ ನೋಡ್ರಿ, ಅವನಿಗೇನ್ರಿ ಕಣ್ಣೇ ಇಲ್ವೇನ್ರಿ ಅಂತ ನಾವು ಆಡು ಭಾಷೆನಲ್ಲಿ ಮಾತಾಡೋದುಂಟು. ಅಲ್ವಾ? ಆ ರೀತಿ ಯಾಕೆ ನಿನಗೆ ಪಾಪ ಬನ್ಸೋದಿಲ್ವಾ ಅಂತ ಅಂದ್ರೆ, ಅದಕ್ಕೆ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಅಂದ್ರೆ, ನಚಮಾಂ ತಾನಿ ಕರ್ಮಾಣಿ ನಿಬಗ್ನಾಂತಿ ಧನಂಜಯ. ಅಂದ್ರೆ ನಿನಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಅರ್ಥ ಮಾಡ್ಕೋ. ನನಗೆ ಯಾವುದೇ ರೀತಿಯಾದಂತಹ ಬಂಧನವಿಲ್ಲದ ಹಾಗೆ ನಾನು ಈ ಕೆಲಸವನ್ನ ಮಾಡ್ತೀನಿ. ಅಂದ್ರೆ ಯಾವ ಬಂಧನನಪ್ಪ ಅಂತ ನೋಡೋದಿದ್ರೆ ನಮ್ಮೆಲ್ಲರಿಗೂ ಗೊತ್ತು, ಬಂಧನ ಅಂದ್ರೆ ಹಗ್ಗ ಅಲ್ವಾ? ಹಗ್ಗ ಅಂದ ತಕ್ಷಣ ನಮಗೆ ಆಲ್ರೆಡಿ ಗೊತ್ತಾಗಿದೆ, ರಜೋಗುಣ, ತಮೋಗುಣ, ಸಾತ್ವಿಕ ಗುಣ. ಈ ಗುಣಗಳಿಂದ ನಾವೇನ್ ಮಾಡಿದೀವಿ, ಬಂಧಿತರಾಗ್ಬಿಟ್ಟಿದೀವಿ. ಕೆಲವೊಮ್ಮೆ ಕೂಗಾಡ್ತೀವಿ, ಕೆಲವೊಮ್ಮೆ ಶಾಂತವಾಗಿರ್ತೀವಿ, ಕೆಲವೊಮ್ಮೆ ನಗ್ತಾ ಇರ್ತೀವಿ. ಅಷ್ಟೇ ಅಲ್ಲ, ನಾವೆಲ್ಲರೂ ಅಲ್ಪಚೇತನರು, ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಇರೋದಿಲ್ಲ. ಆದ್ರೆ ಭಗವಂತ ಹಾಗಲ್ಲ, ಅವನು ಚೇತನದ ಮಹಾಭಂಡಾರ, ಅವನು ಕಡಲಾಗಿದ್ದಾನೆ. ಅದ್ರ ಜೊತೆಗೆ ಅವನು ಹೇಳ್ತಾ ಇದ್ದಾನೆ, ನಾನು ಈ ಕೆಲಸವನ್ನ ಹೇಗ್ ಮಾಡ್ತೀನಪ್ಪ, ಈ ಸೃಷ್ಟಿ ಕೆಲಸ ನೀನ್ ಹೇಳ್ತೀಯಲ್ಲ, ಒಬ್ಬೊಬ್ರು ನಾನೊಂದ್ ರೀತಿ ಮಾಡಿದ್ಯಾ ಅಂತ. ಅದನ್ನ ಯಾಕೆ ನಾನ್ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂದ್ರೆ, ಉದಾಸೀನ ವದಾಸೀನಂ. ಅಂದ್ರೆ ನಾನು ಮಾಡುವೆ ಹೇಗೆ, ಉದಾಸೀನನಾಗಿ. ನಾವು ಉದಾಸೀನ ಅಂದ ತಕ್ಷಣ ನಾವ್ ಅನ್ಕೊಂಡ್ಬಿಡ್ತೀವಿ, ಅಂದ್ರೆ ಬೇಜಾರಲ್ಲಿ ಮಾಡ್ತಾನ, ನಾವ್ ಹೇಳ್ತಾರ ಎಂತದೇ ನಿಂದು ಉದಾಸೀನವಾಗಿದ್ಯಾ ಮನೆಯಲ್ಲಿ ಅಂತ ನಾವು ಬೈತಾ ಹೋಗ್ತೀವಿ. ಆ ರೀತಿ ಎಲ್ಲ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇರೋದು ಹೇಗಪ್ಪ ಅಂದ್ರೆ, ಉದಾಸೀನ ಅಂದ್ರೆ ಸೋಂಬೇರಿ. ನಾವ್ ಹೇಳ್ತೀವಲ್ಲ, ಮನೇಲಿ ಹೇಳ್ತೀವಲ್ಲ, ಯಾಕೆ ಉದಾಸೀನದಲ್ಲಿರ್ತೀಯ ಅಂತ ಮಾತಾಡ್ತೀವಿ. ಇಲ್ಲಿ ಹೇಳ್ತಾ ಇರೋದು ಉದಾಸೀನವದ್. ಏನ್ ಡಿಫ್ರೆನ್ಸ್ ಉದಾಸೀನಕ್ಕೂ ಉದಾಸೀನವತ್ ಅಂತ ಅಂದ್ರೆ, ಒಬ್ಬ ಅಧ್ಯಾಪಕನ ಹಾಗೆ ಭಗವಂತ ಕೆಲಸ ಮಾಡ್ತಾನೆ. ಅಧ್ಯಾಪಕ ಹೇಗೆ ಕೆಲಸ ಮಾಡ್ತಾನೆ, ಒಂದೇ ರೀತಿಯಾದಂತಹ ಕ್ವಶನ್ ಪೇಪರ್ ಕೊಡ್ತಾನೆ. ಆ ಕ್ವಶನ್ ಪೇಪರ್ ಅಲ್ಲಿ ರೋಲ್ ನಂಬರ್ ಇರುತ್ತೆ ಅಷ್ಟೇ. ಅವನಿಗೆ ಯಾರು ಬರ್ದಿದ್ದು, ಹೇಗೆ ಬರ್ದಿದ್ದು ಏನೂ ಇರೋದಿಲ್ಲ. ಜಸ್ಟ್ ವ್ಯಾಲ್ಯೂಯೇಷನ್ ಮಾಡ್ತಾನೆ, ಅದಕ್ಕೆ ತಕ್ಕ ಹಾಗೆ ಮಾರ್ಕ್ಸ್ ಕೊಡ್ತಾ ಹೋಗ್ತಾನೆ ಭಗವಂತ. ಹಾಗೇನೆ ಇಲ್ಲಿ ಭಗವಂತ ಹೇಗೆ ಕೆಲಸ ಮಾಡ್ತಾನಪ್ಪ ಅಂದ್ರೆ, ಒಬ್ಬ ಅಧ್ಯಾಪಕನ ಹಾಗೆ ಕೆಲಸ ಮಾಡ್ತಾನೆ. ಅಧ್ಯಾಪಕ ಹೇಗೆ ಕೆಲಸ ಮಾಡ್ತಾನೆ, ಜಸ್ಟ್ ನಾವ್ ಹೇಳ್ತೀವಲ್ಲ, ಇನ್ನು ಕೆಲವು ಈ PUC ಅಥವಾ 10th ಇಂದೆಲ್ಲ ನೋಡಿದ್ರೆ ಅವ್ರು ಯಾವ ಕಾಲೇಜು ಅಂತಾನೂ ಗೊತ್ತಿರಲ್ಲ. ಅವ್ರಿಗೆ ಆ ಪೇಪರ್ ಮೇಲೆ ಯಾವ್ದು ಆಸಕ್ತಿನೂ ಇರಲ್ಲ, ಪ್ರೀತಿನೂ ಇರೋದಿಲ್ಲ. ಜಸ್ಟ್ ಮಾರ್ಕ್ಸ್ ಆಗ್ತಾ ಹೋಗ್ತಾರೆ, ಸರಿ ಇದ್ಯಾ ಸರಿ, ತಪ್ಪಿದ್ಯಾ ತಪ್ಪು, ಹಾ ಇಷ್ಟು ಮಾರ್ಕ್ಸ್ ಬಂತು, ಹಾ ತಗೋ. ಅಲ್ವಾ? ಆ ರೀತಿ ಅವನು ನ್ಯೂಟ್ರಲ್ ಆಗಿ, ಉದಾಸೀನ ವತ್, ನ್ಯೂಟ್ರಲ್ ಆಗಿ ಎಲ್ಲ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ನನಗೆ ಎರಡೂ ಕೆಲಸ ಒಂದೇ, ಸೃಷ್ಟಿ ಕೆಲಸವೂ ಒಂದೇ, ಸಂಹಾರದ ಕೆಲಸವೂ ಒಂದೇ. ನಾವು ವಿಷ್ಣು ಸಹಸ್ರನಾಮದ ಅರ್ಥ ತಿಳ್ಕೊಬೇಕಾದ್ರೆ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಭಗವಂತ ಒಂದು ಪುಟ್ಟ ಮಗುವಿನ ಹಾಗೆ. ನೀವು ಫಂಕ್ಷನಿಗೆ ಕರ್ಕೊಂಡು ಹೋದ್ರು ಅದೇ ತರ ಇರುತ್ತೆ, ಒಂದು ಸಾವಿನ ಮನೆ ಕರ್ಕೊಂಡು ಹೋದ್ರು ಒಂದೇ ತರ ಇರುತ್ತೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಒಂದೇ ತರ ಇರುತ್ತೆ, ದೇವಸ್ಥಾನ ಕರ್ಕೊಂಡು ಹೋದ್ರು ಒಂದೇ ತರ ಇರುತ್ತೆ. ಅದೇನಾದ್ರು ಚೇಂಜ್ ಆಗುತ್ತಾ? ಏನೂ ಇಲ್ಲ. ಅದ್ರ ಪಾಡಿಗೆ ಅದು ಅಳೋ ಟೈಮಲ್ಲಿ ಅಳುತ್ತೆ, ನಗೋ ಟೈಮಲ್ಲಿ ನಗುತ್ತೆ. ಅಲ್ವಾ? ಆ ರೀತಿ ಭಗವಂತ ಇಲ್ಲಿ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲದೆ, ಅಂದ್ರೆ ಆಸಕ್ತಿ ಅಂದ್ರೆ ಅವನಿಗೆ ಈ ಎಲ್ಲಾ ಕೆಲಸದಲ್ಲಿ ಆಸಕ್ತಿ ಇದೆ, ಆದರೆ ನ್ಯೂಟ್ರಲ್ ಆಗಿ, ನನಗೆ ಸುಖನೂ ಬೇಡ ದುಃಖನೂ ಬೇಡ, ವೈರಾಗಿ ಅಂತ ಅದಕ್ಕೋಸ್ಕರನೇ ನಾವು ಹೇಳೋದು. ಹಾಗಾಗಿ ಅವನು ಉದಾಸೀನ ವದಾಸೀನಂ ಆಸಕ್ತಂ. ಅಂದ್ರೆ ನಾನು ಹೇಳದ್ನಲ್ಲ, ಜಸ್ಟ್ ಲೈಕ್ ಎ ಟೀಚರ್, ಅವನು ಆನ್ಸರ್ ಏನಿರುತ್ತೆ ಅದಕ್ಕೆ ಅವನು ಮಾರ್ಕ್ಸ್ ಕೊಡ್ತಾ ಹಾಕ್ತಾನೆ. ಅಷ್ಟೇ ಅಲ್ಲದೆ ಅವನು ಸೃಷ್ಟಿ ಕೆಲಸ ಮಾಡಬೇಕಾದ್ರೂ ಅಷ್ಟೇ, ಅವನಿಗೆ ಅಯ್ಯೋ ಪಾಪ ಇವನನ್ನ ಕುಂಟನನ್ನಾಗಿ ಮಾಡ್ತಾ ಇದ್ದೀನಾ, ಇವನನ್ನ ಕುರುಡನಾಗಿ ಮಾಡ್ತಾ ಇದ್ಯಾ, ಅಥವಾ ಇವನನ್ನ ಸುಂದರವಾಗಿ ಮಾಡ್ತಾ ಇದ್ದೀನಿ, ಅಯ್ಯೋ ಇದು ತುಂಬಾ ಸುಂದರವಾಗಿದೆ, ಇದು ನನಗ್ ಬೇಕು, ಆ ರೀತಿ ಏನೂ ಇಲ್ಲ. ಎಲ್ಲರನ್ನ ಸಮಾನದಲ್ಲಿ ಸಮಾನವಾಗಿ ಭಗವಂತ ಸೃಷ್ಟಿಯನ್ನ ಮಾಡ್ತಾನೆ. ಹಾಗಿದ್ರೆ ಫಸ್ಟ್ ಸೃಷ್ಟಿ ಮಾಡದ್ನಲ್ಲ, ಅವಾಗ ಯಾವ ಪಾಪ ಕರ್ಮ ಇತ್ತು, ಏನೂ ಇರ್ಲಿಲ್ಲ ಅಲ್ವಾ? ಅವಾಗ್ಲೂ ಅವ್ನ್ ಎಲ್ರು ಒಂದೇ ತರನೇ ಅವಾಗ್ಲೇ ಮಾಡ್ಬಿಡ್ಬೋದಿತ್ತಲ್ವಾ?
ಅಲ್ವಾ? ಮೊದ್ಲಿಗೆ ಯಾವ ಪಾಪ, ಯಾವ ಪುಣ್ಯ ಇತ್ತು ಫಸ್ಟ್ ಟೈಮ್ ಅವನು ಸೃಷ್ಟಿ ಮಾಡ್ಬೇಕಾದ್ರೆ ಅಂತ ಅಂದ್ರೆ, ಆಗ ಜೀವ ಅಂದ್ರೆ ಜಡ ಅಲ್ಲ. ಆದ್ರೆ ಅವನು ಅಚೇತನ. ಹಾಗಾಗಿ ಅವನು ಉದಾಸೀನವಾಗಿ ಅಂದ್ರೆ ಜೀವರಲ್ಲಿ ಏನಿದೆಯಪ್ಪ ಅಂದ್ರೆ ಜ್ಞಾನ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲಾ ಜೀವಿಗಳನ್ನ ಅಂದ್ರೆ ಒಂದು ಪ್ರಾಣಿಯನ್ನ ಮಾಡ್ಲಿ, ಒಂದು ಪಕ್ಷಿಯನ್ನ ಮಾಡ್ಲಿ, ಒಬ್ಬ ಮಾನವನನ್ನಾಗಿ ಮಾಡ್ಲಿ, ಮರವನ್ನ ಮಾಡ್ಲಿ, ಎಲ್ಲವುದನ್ನ ಸಮಾನವಾಗಿ ಆತ ಮಾಡ್ತಾ ಹೋಗ್ತಾನೆ. ಈಗ ಮರ ಮಾಡ್ದ ಅಂದ ತಕ್ಷಣ ಅಶ್ವತ್ಥ ವೃಕ್ಷವನ್ನ ಸಹ ಮಾಡಿದ್ದಾನೆ. ಪ್ರಾಣಿಗಳನ್ನ ಮಾಡಿದ್ದಾನೆ ಅಂದ ತಕ್ಷಣ ಕ್ರೂರ ಪ್ರಾಣಿಗಳನ್ನ ಮಾಡಿದ್ದಾನೆ. ಆ ಸಾಕು ಪ್ರಾಣಿಗಳನ್ನ ಮಾಡಿದ್ದಾನೆ ಭಗವಂತ. ಅಲ್ವಾ? ಅವಕ್ಕೆಲ್ಲ ಯಾವ ರೀತಿ ಆಹಾರ ಬೇಕೋ ಅದೇ ಆಹಾರ ಪದ್ಧತಿಯನ್ನ ತಿನ್ನುವಂತಹ ಪ್ರಾಣಿಗಳನ್ನ ಅದೇ ಜಾಗದಲ್ಲೇ ಇಟ್ಟಿದ್ದಾನೆ. ಅಲ್ವಾ? ಒಂಟೆ ತಗೊಂಬಂದ್ ಕಾಡಲ್ಲಿ ಇಟ್ಟಿಲ್ಲ ಭಗವಂತ. ಒಂಟೆ ಮಾಡಿದಾನೆ. ಒಂಟೆ ಮಾಡಿ ಎಲ್ಲಿಟ್ಟಿದ್ದಾನೆ? ಮರುಭೂಮಿಯಲ್ಲಿಟ್ಟಿದ್ದಾನೆ. ಅದೇ ರೀತಿ ಹಸಿರು ಕಾಡಿನಲ್ಲಿ ಯಾವ್ದಿರ್ಬೇಕೋ ಅದೇ ಪ್ರಾಣಿ ಪಕ್ಷಿಯನ್ನ ಇಟ್ಟಿದ್ದಾನೆ. ಅದೇ ರೀತಿ ಇಲ್ಲಿ ಭಗವಂತ ಏನ್ ಮಾಡಿದ್ದಾನೆ? ಜೀವರಲ್ಲಿ ಜ್ಞಾನ ಇಟ್ಟಿದ್ದಾನೆ. ಅಂದ್ರೆ ನಮ್ಮ ಮನುಷ್ಯರಲ್ಲಿ ನಮ್ಮದಕ್ಕೆ ನಮ್ಮನ್ನ ಜೀವರು ಅಂತ ಹೇಳೋದು. ಆ ಜೀವರಲ್ಲಿ ಏನ್ ಮಾಡಿದ್ದಾನೆ? ಜ್ಞಾನವನ್ನ ಇಟ್ಟಿದ್ದಾನೆ ಭಗವಂತ. ಬುದ್ಧಿ ಇಟ್ಟಿದ್ದಾನೆ. ನೀನ್ ಯಾವ್ದು ಸರಿ, ಯಾವ್ದು ತಪ್ಪು, ನಿನ್ನ ಕೈಲಿ ಎಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋದಿಕ್ಕಾಗತ್ತೆ ಅಷ್ಟು ಧರ್ಮ ಮಾರ್ಗದಲ್ಲಿ ನಡಿ. ಅದೇ ರೀತಿ ಇಚ್ಛೆಯಿಂದ ನಾನು ಏನಾಗತ್ತೆ, ಈ ಎಲ್ಲ ಪಾಪಗಳು ಹುಟ್ಟುತ್ತಾ ಹೋಗುತ್ತೆ. ಹಾಗೇನೆ ಆಸೆಯ ಮೂಲ ಬೀಜ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಹೇಗಪ್ಪ ಅಂತ ಅಂದ್ರೆ, ನಾನು ಇದ್ ಕತೆ ಹೇಳಿದ್ನ ನನಗೆ ಮರ್ತ ಹೋಗಿದೆ. ಬಟ್ ಸ್ಟಿಲ್ ಐ ಆಮ್ ರಿಪೀಟಿಂಗ್ ಇಫ್ ನಾನು ಹೇಳಿದ್ರೆ, ಒಬ್ಬ ಕಾಶಿಯಿಂದ ವಿದ್ಯೆಯನ್ನ ಕಲ್ತ್ಕೊಂಡ್ ಬರ್ತಾನೆ. ಕಲ್ತ್ಕೊಂಡು ಬಂದ ತಕ್ಷಣ ಅವ್ರ ತಂದೆಗೆ ಹೋಗಿ ಹೇಳ್ತಾನೆ, ನಾನು ಕಾಶಿಯಿಂದ ವಿದ್ಯೆಯನ್ನ ಕಲ್ತ್ಕೊಂಡು ಬಂದಿದ್ದೀನಿ. ಆಗ ಅವ್ರ ತಂದೆ ಕೇಳ್ತಾರೆ, ಹಾಗಿದ್ರೆ ಪಾಪದ ತಂದೆ ಯಾರು? ಪಾಪದ ತಂದೆ ಯಾರು? ನಂಗೆ ಗೊತ್ತಿಲ್ಲ ಅಂದ ತಕ್ಷಣ, ಅದನ್ನ ಹೋಗಿ ನಿನ್ನ ಗುರುಗಳ ಹತ್ರನೋ ಯಾರ ಹತ್ರನೋ ನೀನು ಆ, ಅದರ ಉತ್ತರವನ್ನ ನೀನ್ ತಗೊಂಡೇ ಬರ್ಬೇಕು ಅಂದಾಗ, ಅವನು ಉತ್ತರ ಹುಡ್ಕೋದಿಕ್ ಹೋದಾಗ ಪಕ್ಕದ ಊರಿನಲ್ಲಿರುವಂತಹ ವೇಶ್ಯೆಯ ಮನೆಗೆ ಹೋಗ್ತಾನೆ. ಅಂದ್ರೆ ಬಹುಶಃ ಅವಳಿ ಅಲ್ಲಿ ನಾನು ಒಂದೆರಡು ದಿನ ಇದ್ರೆ ನನಗೆ ವಿಷಯ ಗೊತ್ತಾಗುತ್ತೇನೋ ಅಂತ. ಆದ್ರೆ ಅಲ್ಲಿ ಅವನಿಗೆ ಗೊತ್ತಾಗೋದೇ ಇಲ್ಲ. ಹೌದಾ ಸರಿ, ನಾನಿನ್ನು ಮುಂದೆ ಹೋಗ್ತೀನಿ ಅಂತ ಅಂದಾಗ ಅವಳು ಹೇಳ್ತಾಳೆ, ನೀವ್ ಇವತ್ತು ಹೇಗಿದ್ರು ಹೋಗ್ತಾ ಇದ್ದೀರಾ, ದಯವಿಟ್ಟುನು ನೀವು ನಮ್ಮ ಮನೇಲಿ ಭೋಜನವನ್ನ ಮಾಡಿ ಹೋಗ್ಬೇಕು. ಭೋಜನವನ್ನ ಇಡ್ತಾಳೆ. ಭೋಜನವನ್ನ ಇಟ್ಟು, ನಾನು ಭೋಜನದ ಜೊತೆ ದಕ್ಷಿಣವನ್ನು ಕೊಡ್ತೀನಿ. ಆ ದಕ್ಷಿಣೆಯನ್ನ ಇನ್ನೂ ಹೆಚ್ಚು ಕೊಡ್ತೀನಿ. ನಾನು ನಿಮ್ಗೆ ಊಟ ಮಾಡಿಸ್ಬೋದಾ? ನೀವು ಗುರುವಿನ ಸ್ಥಾನದಲ್ಲಿದ್ದೀರಾ ಅಂತ ಆಕೆ ಊಟವನ್ನ ಮಾಡಿಸ್ತಾಳೆ. ಊಟ ಮಾಡಿಸಿದಾಗ ಅವನು ವಿತೌಟ್ ಅಂದ್ರೆ ಪುಟ್ಟ ಬಾಲಕ ಅಲ್ವಾ? ಅವನು ಬಾಯಿ ತೆಗಿತಾನೆ, ಊಟ ಮಾಡಿಸ್ಕೊಂತಾನೆ. ಆಗ ಅವಳು ಹೇಳ್ತಾಳೆ, ಪಾಪದ ತಂದೆ ಲೋಭ ಅಂದ್ರೆ ಆಸೆ. ಯಾಕೆ ಅಂದ್ರೆ ನಮ್ಮ ಮನೆಯಲ್ಲಿ ಮೊದಲನೇ ದಿನ ನೀವು ನೀರೂ ಕುಡಿದೇ ಇದ್ದವ್ರು, ನಾನು ಅತಿ ಹೆಚ್ಚು ದಕ್ಷಿಣೆ ಕೊಡ್ತೀನಿ ಅಂದ ತಕ್ಷಣ ನನ್ನ ಕೈಲಿ ನೀವು ಊಟ ಮಾಡಿಸ್ಕೊಂಡ್ರಿ. ಹಾಗಾಗಿ ಇಲ್ಲಿ ಪಾಪದ ತಂದೆ ಯಾರು ಅಂದ್ರೆ ಆಸೆ ಆಗತ್ತೆ. ನಾವ್ ಯಾವ್ದಾದ್ರು ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವೇನಾದ್ರೂ ಪಾಪ ಮಾಡಿದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣ ಅದ್ರ ಹಿಂದೆ ನಮ್ಮ ಆಸೆ ಇರುತ್ತೆ. ಅದೇ ರೀತಿ ಭಗವಂತ ಇಲ್ಲಿ ಕೌರವರು ಪಾಂಡವರು ಅಂತ ಇಬ್ರು ಇರ್ತಾರೆ. ಆದ್ರೆ ಭಗವಂತನಿಗೆ ಗೌರವರು ಅಷ್ಟೇ ಪ್ರೀತಿ, ಪಾಂಡವರ ಮೇಲೆ ಏನು ವಿಶೇಷವಾದ ಪ್ರೀತಿ ಇಲ್ಲ. ಇಬ್ರು ಸಮಾನ. ಅಂದ್ರೆ ಇಬ್ರ ಮೇಲೆ ಕೋಪನೂ ಇಲ್ಲ, ಇಬ್ರ ಮೇಲೆ ದ್ವೇಷನೂ ಇಲ್ಲ. ಹಾಗಿದ್ರೆ ಕೌರವರಿಗೆ ಸಪೋರ್ಟ್ ಮಾಡ್ಬೋದಿತ್ತಲ್ವಾ? ಪಾಂಡವರಿಗೆ ಯಾಕೆ ಸಪೋರ್ಟ್ ಮಾಡ್ದ ಭಗವಂತ? ಯಾಕಪ್ಪ ಅಂತ ಅಂದ್ರೆ, ಇಲ್ಲಿ ಭಗವಂತ ಕೌರವರು ಅಂದ ತಕ್ಷಣ ಅವರಲ್ಲಿ ಕೆಟ್ಟ ಬುದ್ಧಿ ಹೆಚ್ಚಿತ್ತು. ಪಾಂಡವರು ಅಂದ ತಕ್ಷಣ ಅವರಲ್ಲಿ ಒಳ್ಳೆ ಬುದ್ಧಿ ಹೆಚ್ಚಿದೆ. ಅವರು ಧರ್ಮ ಮಾರ್ಗದಲ್ಲಿದ್ದಾರೆ. ಅವರು ಪ್ರತಿಯೊಂದಕ್ಕೂ ಭಗವಂತನನ್ನ ಸಮರ್ಪಣೆ ಮಾಡಿಕೊಳ್ತಾ ಇದ್ದಾರೆ. ಕಾಡಿನಲ್ಲಿದ್ರು ಸಹ ಅವರು ಭಗವಂತನನ್ನ ಜ್ಞಾಪಿಸ್ಕೊಳ್ತಾ ಇದ್ರು. ಇವನ ಅರಮನೆಯಲ್ಲಿದ್ರು ಕೌರವರು ಭಗವಂತನನ್ನ ಜ್ಞಾಪಿಸ್ಕೊಳ್ಳಿಲ್ಲ. ಅಲ್ವಾ? ಇದಕ್ಕೆ ಇನ್ನೂ ಒಂದು ಸುಂದರವಾದ ಕತೆ ಹೇಳಬೇಕು ಅಂತ ಅಂದ್ರೆ, ಒಂದು ಮರುಭೂಮಿ ಇರುತ್ತೆ. ಆ ಮರುಭೂಮಿಯಲ್ಲಿ ಒಂದು ಪಕ್ಷಿ ಇರುತ್ತೆ. ಆ ಪಕ್ಷಿಗೆ ನೂರಾರು ಕಾಯಿಲೆಗಳಿರುತ್ತೆ. ಅದಕ್ಕೆ ಹಾರೋದಿಕ್ ಆಗ್ತಾ ಇರ್ಲಿಲ್ಲ. ಅದು ಅದರ ಜೀವ ಹಿಂಡ್ತಾ ಇರುತ್ತೆ. ಅದೇ ಸಮಯಕ್ಕೆ ಒಂದು ಪಾರಿವಾಳ ಹಾರ್ತಾ ಇರುತ್ತೆ. ಅದು ಕರಿಯುತ್ತೆ, ಏ ಪಾರಿವಾಳ ಬಾಯಿಲಿ ಬಾಯಿಲಿ ಬಾಯಿಲಿ. ಆ ಪಾರಿವಾಳ ಬಂದ್ಬಿಟ್ಟು, ಹಾ ಅಣ್ಣ ಹೇಳು ಅನ್ನತ್ತೆ. ಆಗ ಆ ಪಕ್ಷಿ ಹೇಳುತ್ತೆ, ಎಲ್ಲಿ ಹೋಗ್ತಾ ಇದೀಯ ನೀನು?
ಆ ಪಾರಿವಾಳ ಹೇಳುತ್ತೆ, ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ, ಸ್ವರ್ಗದಲ್ಲಿ ದೇವತೆ ಹತ್ರ ಏನೋ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳುತ್ತೆ. ಆಗ ಈ ಪಕ್ಷಿಗೆ ಸಾಕಾಗ್ ಹೋಗಿರುತ್ತೆ. ನೋವು, ಮರುಭೂಮಿ, ಅದ್ರದ್ದೇ ಆದಂತಹ ನೋವುಗಳಿದ್ದಾಗ ಅದ್ ಕೇಳುತ್ತೆ, ನೀನ್ ದಯವಿಟ್ಟು ಹೇಗಿದ್ರು ಆ ಸ್ವರ್ಗಕ್ಕೆ ಹೋಗ್ತಾ ಇದೆಯಲ್ಲ, ಅಲ್ಲಿ ದೇವತೆ ಹತ್ರ ಕೇಳು, ಆ ನನ್ ಎಲ್ಲಾ ಕಷ್ಟ ಯಾವಾಗ ಮುಗ್ದು ಹೋಗುತ್ತೆ ಅಂತ, ನನಗ್ ತುಂಬಾ ನೋವು ಆಗ್ತಿದೆ ಅಂತ ಹೇಳುತ್ತೆ. ಆ ಪಾರಿವಾಳನು ನೋಡುತ್ತೆ, ಅದಕ್ ಪಾಪ ಮರುಭೂಮಿ, ಊಟ ಇರಲ್ಲ, ಅದಕ್ಕೆ ಆದಂತಹ ನೋವುಗಳಿರುತ್ತೆ. ಅದ ತಕ್ಷಣ ಸ್ವರ್ಗಕ್ಕೆ ಹೋಗುತ್ತೆ, ದೇವತೆ ಸಿಗ್ತಾಳೆ. ಆ ದೇವತೆಯನ್ನು ಕೇಳ್ತಾಳೆ, ಆ ಹಿಂಗೆ ನಾನ್ ಬರ್ಬೇಕಾದ್ರೆ ಹಿಂಗೆ ಮರುಭೂಮಿಲಿ ಒಂದು ಪಕ್ಷಿ ತುಂಬಾ ನೋವನ್ನ ಅನುಭವಿಸ್ತಾ ಇತ್ತು. ಅದು ಕೇಳ್ತು, ಯಾವಾಗ ನಿನ್ನ ಎಲ್ಲ ನೋವು ಬಗೆಹರಿಯುತ್ತೆ ಅಂತ. ಆಗ ಆ ದೇವತೆ ಲೆಕ್ಕದ ಪುಸ್ತಕವನ್ನ ತಗೊಂಡು ನೋಡ್ಬಿಟ್ಟು ಹೇಳ್ತಾಳೆ, ಇನ್ನೂ 10 ವರ್ಷ ಹಾಗೆ ಇರುತ್ತೆ ಅಂತ ಹೇಳು. ಆಗ ಆ ಪಾರಿವಾಳಕ್ ತುಂಬಾ ಬೇಜಾರಾಗುತ್ತೆ. ಅದು ಮೊದ್ಲೇ ನೋವಲ್ಲಿದೆ, ನಾನ್ ಇನ್ನೂ 10 ವರ್ಷ ನೀನ್ ಹೀಗೆ ಇರ್ತೀಯ ಅಂದ್ರೆ ಹೇಗಿರುತ್ತೆ? ಆ ದೇವತೆನು ಯೋಚನೆ ಮಾಡ್ತಾಳೆ. ಯೋಚನೆ ಮಾಡ್ಬಿಟ್ಟು ಹೇಳ್ತಾಳೆ, ಸರಿ ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ಅದು ಯಾವುದೇ ಪರಿಸ್ಥಿತಿನಲ್ಲಿರ್ಲಿ, ಪ್ರತಿಯೊಂದಕ್ಕೂ ಭಗವಂತನಿಗೆ ಧನ್ಯವಾದವನ್ನ, ಕೃತಜ್ಞತೆಯನ್ನ ಹೇಳೋದಕ್ಕೆ ಹೇಳು ಅಂತ ಹೇಳ್ತಾಳೆ. ಹಾ, ಇದನ್ ಬೇಕಾದ್ರೆ ಹೇಳ್ತೀನಿ. ಆದ್ರೆ 10 ವರ್ಷ ಅಂತೆಲ್ಲ ನಾನು ಹೇಳಲ್ಲ. ಅದಕ್ ನೋವಾಗತ್ತೆ. ನೋಡಿ, ನಾವು ಒಬ್ರಿಗ್ ಮಾತಾಡ್ದಾಗ ನೋವಾಗುತ್ತೆ ಅಂತಾನೂ ನಾವು ಯೋಚನೆ ಮಾಡ್ಬೇಕು. ಅದು ಮತ್ತೆ ಬರುತ್ತೆ, ಮತ್ತೆ ಬಂದು ಗುಬ್ಬಿಗ್ ಹೇಳುತ್ತೆ, ನೋಡು ನೀನು ಪ್ರತಿಯೊಂದಕ್ಕೂ ಧನ್ಯವಾದ ಹೇಳ್ತಾ ಹೋಗ್ಬೇಕಂತೆ. ಹೆಜ್ಜೆ ಹೆಜ್ಜೆಗೆ ನೀನು ಭಗವಂತನಿಗೆ ಧನ್ಯವಾದ ಹೇಳ್ಬೇಕಂತೆ ಅಂತ ಹೇಳಿ ಹಾರೋಗತ್ತೆ. ಅದು ತಿನ್ನೋದಕ್ಕೆ ಊಟ ಸಿಕ್ಕೋದಿಲ್ಲ. ಆದ್ರೂ ಧನ್ಯವಾದ ಹೇಳುತ್ತೆ. ಅದ್ರದ್ದೇ ಆದಂತಹ ಕಾಯಿಲೆ ಇರುತ್ತೆ. ಆ ಕಾಯಿಲೆಯಿಂದ ಅದು ನೋವು ಅನುಭವಿಸ್ತಾ ಇರುತ್ತೆ. ಅದಕ್ಕೂ ಧನ್ಯವಾದ ಹೇಳುತ್ತೆ. ಅದ್ರ ಪುಕ್ಕ ಎಲ್ಲ ಬಿದ್ದು ಹೋಗ್ತಾ ಇರುತ್ತೆ. ಅದಕ್ಕೂ ಧನ್ಯವಾದ ಹೇಳುತ್ತೆ. ಈ ರೀತಿ ಹೆಜ್ಜೆ ಹೆಜ್ಜೆಗೆ ಧನ್ಯವಾದ ಹೇಳ್ತಾ 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 ಮಿರಾಕಲ್ ಅಂತ ಹೇಳ್ತೇವಲ್ಲ, ಆ ರೀತಿ ಒಂದು ಮಿರಾಕಲ್ ಆಗತ್ತೆ. ಆ ನೋವಿದ್ದಂತಹ, ಅಂದ್ರೆ ರೋಗಭರಿತವಾದಂತಹ ಅದ್ರ ಪುಕ್ಕಗಳೇನಿದೆ, ಅದೆಲ್ಲ ಇದ್ದಕ್ಕಿದ್ದ ಹಾಗೆ ಮ್ಯಾಜಿಕ್ ತರ ಉದುರು ಹೋಗಿ ಅದಕ್ಕೆ ಸದೃಢವಾದ ರೆಕ್ಕೆ ಬರುತ್ತಂತೆ. ಅಂದ್ರೆ ಪುಕ್ಕಗಳೆಲ್ಲ ಬರುತ್ತೆ. ಅಷ್ಟೇ ಅಲ್ಲ, ಆ ಮರುಭೂಮಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಮೋಡ ಕವಿದ ವಾತಾವರಣ ಆಗಿ ಮಳೆ ಬರುತ್ತೆ. ಮಳೆ ಬಿದ್ದ ತಕ್ಷಣ ಭೂಮಿ ತಾಯಿ, ನಮ್ಮೆಲ್ಲರಿಗೂ ಗೊತ್ತು, ಹಸಿರನ್ನ ಚಿಗುರಿಸ್ತಾಳೆ. ಆಹಾರ ಅದಕ್ಕೆ ತಾನಿದ್ದಂತಹ ಜಾಗದಲ್ಲೇ ಸಿಕ್ಕುತ್ತಂತೆ. 10 ದಿನ ಆದ್ಮೇಲೆ ಮತ್ತೆ ಅದೇ ಪಾರಿವಾಳ ಅದೇ ದಾರಿಯಲ್ಲಿ ಹೋಗ್ತಾ ಇರುತ್ತೆ. ಇದಕ್ಕೆ ನೋಡ್ಬಿಟ್ಟು ಆಶ್ಚರ್ಯ ಆಗೋಗುತ್ತೆ. ಆ ಮತ್ತೆ ಅದು ಬಂದ್ ಹೇಳುತ್ತೆ, ಅಯ್ಯೋ ಪಾರಿವಾಳ ಅಣ್ಣ, ನೋಡು ನೀನ್ ಹೇಳ್ದಿಲ್ಲ, ನಾನ್ ನೋಡಿ ಎಷ್ಟ್ ಚೆನ್ನಾಗಿದ್ದೀನಿ ಅಂತ ಹೇಳುತ್ತಂತೆ. ಈ ಪಾರಿವಾಳಕ್ಕೆ ಆಶ್ಚರ್ಯ ಆಗೋಗುತ್ತೆ. ಮತ್ತೆ ಸ್ವರ್ಗಕ್ಕೆ ಹೋಗಿ, ದೇವತೆ ನೀನ್ ಹೇಳಿದ್ದೆ ಇನ್ನೂ 10 ವರ್ಷ ಇದೆ ಅಂತ. ಆದ್ರೆ ಆ ಪಾರಿವಾಳ 10 ದಿನದಲ್ಲಿ ಅಷ್ಟೊಂದು ಆರೋಗ್ಯ ಸುಧಾರಿಸಿದೆ, ಮಳೆ ಬಂದಿದೆ, ಅಲ್ಲಿ ಹಸಿರಿದೆ, ಅದಕ್ಕೆ ಆಹಾರ ಸಿಗ್ತಿದೆ, ನೀರು ಸಿಗ್ತಾ ಇದೆ. ಹೇಗಾಯ್ತು ಇದೆಲ್ಲ? ಆಗ ದೇವತೆ ಹೇಳ್ತಾಳೆ, ನಿಷ್ಕಾಮವಾಗಿ ನಾನು ನನ್ನ ಭಗವಂತನಿಗೆ ಸಮರ್ಪಣೆ ಯಾರು ಮಾಡ್ತಾರೋ ಅವ್ರ ಎಲ್ಲಾ ಕಷ್ಟಗಳು ಮಂಜಿನ ಹಾಗೆ ಕರ್ಗ್ ಹೋಗತ್ತೆ. ನೋಡಿ, ಮಂಜಿರುತ್ತೆ, ಆದ್ರೆ ಸೂರ್ಯ ಬಂದ ತಕ್ಷಣ ಹೇಗೆ ಕರ್ಗ್ ಹೋಗುತ್ತೋ ಹಾಗೆ ನಾವು ಪ್ರತಿಯೊಂದಕ್ಕೆ ಭಗವಂತನಿಗೆ ಧನ್ಯವಾದ. ಇವತ್ತು ಮೃಷ್ಟಾನ್ನ ಭೋಜನ ಕೊಟ್ಯಾ, ಭಗವಂತ ಧನ್ಯವಾದ. ಅಥವಾ ಇವತ್ ನಮಗೆ ಯಾವ್ದೋ ಒಂದು ಕಾಯಿಲೆ ಅಥವಾ ಕಸಾಲೆ ಬಂದು ಯಾವ್ದೋ ಒಂದು ಡಯಟ್ ಫುಡ್ ಹೇಳ್ತಾರ, ಹಾ ಭಗವಂತ ಅದಕ್ಕೂ ಧನ್ಯವಾದ. ನಮ್ಮ ಹೆಜ್ಜೆ ಹೆಜ್ಜೆಗೆ ನಾವು ಯಾವಾಗ ಭಗವಂತನಿಗೆ ಸಮರ್ಪಣೆ ಮಾಡ್ಕೊಳ್ತೀವಿ, ನಮಗೆ ಅರಿವಿಲ್ಲದೆ ಭಗವಂತ ನಮ್ಮನ್ನ ಮೇಲೆ ಕೆತ್ತುತ್ತಾ ಹೋಗ್ತಾನೆ. ಜಸ್ಟ್ ಲೈಕ್ ಬರ್ಡ್ ಅಲ್ವಾ? ಅಂದ್ರೆ ಅದು ಏನೂ ಗೊತ್ತಿಲ್ಲದೆ, ಹೌದಾ ನಾನ್ ಸಮರ್ಪಣೆ ಮಾಡ್ಬೇಕು, ಊಟಕ್ಕಿಲ್ಲದೆ ಇದ್ದಾಗ ಸಮರ್ಪಣೆ ಮಾಡ್ತು, ಅದ್ರ ನೋವು ಅನುಭವಿಸ್ಬೇಕಾದ್ರೆ ಸಮರ್ಪಣೆ ಮಾಡ್ಕೊಳ್ತು. ಇದಕ್ಕೆ ಇನ್ನೂ ಒಂದು ಹೇಳ್ಬೇಕಂತ ಅಂದ್ರೆ, ನನಗೆ ಅವ್ರ ಹೆಸರು ನನಗ್ ನೆನಪಾಗ್ತಾ ಇಲ್ಲ. ಆ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅವರು ಗುರುಗಳು, ಯೂಟ್ಯೂಬ್ ಅಲ್ಲೆಲ್ಲ ಬರ್ತಾರೆ. ಅವ್ರಿಗೆ ಯಾವಾಗ್ಲೂ ಡಯಾಲಿಸಿಸ್ ಆಗ್ತಾ ಇರುತ್ತೆ. ಆದ್ರೆ ಅವ್ರಿಗೆ ನೋವಾಗಲ್ವಂತೆ, ಯಾಕೆಂದ್ರೆ ನಾನು ಭಗವಂತನಿಗೆ ನನ್ನ ದೇಹವನ್ನ ಸಮರ್ಪಣೆ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಹೋಗ್ತಾರೆ. ಆ ರೀತಿ ಸಂಪೂರ್ಣ ನಮ್ಮನ್ನ ನಾವು ಭಗವಂತನಿಗೆ ಶರಣಾಗ್ಬಿಟ್ರೆ ಭಗವಂತ ನಮ್ಮನ್ನ ಕೈ ಹಿಡಿದು ನಡೆಸ್ತಾನೆ. ಅದೇ ರೀತಿ ಇಲ್ಲಿ ಭಗವಂತನು ಹೇಳ್ತಾ ಇದ್ದಾನೆ, ಕರ್ಮ ನನ್ನನ್ನ ಬಂಧಿಸೋದಿಲ್ಲ. ಯಾಕೆ ಬಂಧಿಸೋದಿಲ್ಲ ಅಂದ್ರೆ, ನನಗೆ ಯಾವುದೇ ಕರ್ಮ ಕಟ್ಟಿ ಹಾಕೋದಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಪುಟಾಣಿ ನಾಯಿ ಮರಿ ಅಥವಾ ಪುಟಾಣಿ ಒಂದು ಹಸುವನ್ನ ಕಟ್ ಹಾಕ್ತಿವಿ ಅಂದಾಗ ಪುಟಾಣಿ ದಾರವನ್ನ ಕಟ್ತೀವಿ. ಅದೇ ಅದು ದೊಡ್ಡದಾದ್ಮೇಲೆ ದೊಡ್ಡ ದಾರ ಬೇಕು. ಆದ್ರೆ ಭಗವಂತ ಅನ್ನುವಂತಹ ಆ ದೈತ್ಯ ಶಕ್ತಿಯನ್ನ ಕಟ್ಟ ಹಾಕೋದಿಕ್ಕೆ ಯಾವ ಹಗ್ಗನೂ ಇಲ್ಲ ಕಣ್ರಿ.
ನಮ್ಮನ್ನ ಬಂಧಿಸೋದಿಕ್ಕೆ ಹಗ್ಗಗಳಿದೆ. ಯಾವ ಹಗ್ಗ? ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳು ನಮ್ಮಲ್ಲಿದೆ. ಹಾಗಾಗಿ ನಾವು ಬಂಧಿಸಿದ್ದೀವಿ. ನಾನು, ನನ್ನದು ಅನ್ನೋ ಅದೊಂದು ಬಂದ್ಬಿಟ್ಟಿದೆ. ನೀನು ಯಾವ ಸ್ಥಾನದಲ್ಲಾರು ಇರು, ನೀನು ಎಲ್ಲಾದ್ರೂ ಇರು. ಆದ್ರೆ ಅಯ್ಯೋ ನಾನು ಅನ್ನೋದೆಲ್ಲೋ ಒಂದು ಚೂರು ಪಟಕ್ ಅಂತ ಬಂದ್ಬಿಡತ್ತೆ. ಆದ್ರೆ ಭಗವಂತ ಹಾಗಲ್ಲ. ಯಾಕೆಂದ್ರೆ ಅವನನ್ನ ಕಟ್ಟಿ ಹಾಕೋದಿಕ್ಕೆ ಯಾವುದೂ ಸಾಧ್ಯ ಇಲ್ಲ. ಅದಕ್ಕೇನೆ ಇಲ್ಲಿ ಪ್ರಕೃತಿಯಿಂದ ಭಗವಂತ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಹೌದಾ, ಪ್ರಕೃತಿಯಿಂದ ಸೃಷ್ಟಿ ಮಾಡ್ತಾ ಹೋಗ್ತಾನ. ಯಾಕೆ ಹಾಗಿದ್ರೆ ಸೃಷ್ಟಿ ಮಾಡ್ತಾನೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳು ಅನ್ನೋ ಹಗ್ಗದಿಂದ ಈ ನಮ್ಮನ್ನ ಬಂಧಿಸಿಡೋದಿಕ್ಕೋಸ್ಕರ ಕಟ್ ಹಾಕ್ತಾನೆ. ಹೌದಾ? ಹಾಗಿದ್ರೆ ಪ್ರಕೃತಿ ಮಾತೆ ಅಂದ ತಕ್ಷಣ ನಮಗೆ ಗೊತ್ತು, ಲಕ್ಷ್ಮಿ ಅದಕ್ಕೆ ಅಧಿದೇವತೆ. ಹಾಗಿದ್ರೆ ಲಕ್ಷ್ಮಿನೇ ಈ ಸೃಷ್ಟಿ, ಸ್ಥಿತಿ, ಸಂಹಾರವನ್ನ ಮಾಡ್ತಾಳೆ, ಹಾಗೂ ಎಲ್ಲವನ್ನ ಅವಳೇ ಮಾಡ್ತಾಳೆ. ನಮ್ಗೆ ಏನೇನ್ ಬೇಕು ಎಲ್ಲ ಅವಳೇ ಕೊಡ್ತಾಳೆ ಅಂತ ಅಂದ್ರೆ ಅವಳೇ ಮೇನಾ? ಹಾಗಿದ್ರೆ ಭಗವಂತ ಏನೂ ಇಲ್ವೇ ಇಲ್ವಾ ಅಂತ ನಮಗ್ ಮತ್ತೆ ಕ್ವಶನ್ ಬರುತ್ತೆ. ಅದಕ್ಕೆ ಇಲ್ಲ, ಹಾಗಲ್ಲ, ನೀನೇನ್ ತಿಳ್ಕೊಂಡಿದ್ಯಾ ಅದು ತಪ್ಪು, ಅದಕ್ಕೂ ಭಿನ್ನವಾಗಿ ಇಲ್ಲಿದೆ ಅಂತ ಭಗವಂತ ಹೇಳ್ತಾ ಹೋಗ್ತಾನೆ. ಹೇಗಪ್ಪ ಅಂತ ಅಂದ್ರೆ, ಮಯ, ನನ್ನಿಂದ, ಅಧ್ಯಕ್ಷೇಣ, ಅಧಿಕ್ಷೇಣವಾಗಿ ಅಂದ್ರೆ ಅವನೇ ಅಧಿಕಾರವಾಗಿ, ಪ್ರಕೃತಿ, ಭೌತಿಕ ಪ್ರಕೃತಿಯು, ಸೂಯತೆ, ವ್ಯಕ್ತಪಡುತ್ತದೆ, ಸ, ಉಭಯ, ಚರ ಅಚರಂ, ಚಲಿಸುವ ಮತ್ತು ಚಲಿಸದ, ಹೇತುನ, ಕಾರಣಕ್ಕಾಗಿ, ಅನೇನ, ಈ ಕೌಂತೆಯ, ಕುಂತಿಪುತ್ರನೇ, ಜಗತ್, ವಿಶ್ವಾಭಿವ್ಯಕ್ತಿಯು, ವಿಪರೀವರ್ತತೆ ಅಂದ್ರೆ ಕೆಲಸ ಮಾಡುತ್ತದೆ. ಅಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಅಧ್ಯಕ್ಷರು ಅಂದ್ರೆ ಅವ್ರಿಗೇನು ಕೆಲ್ಸ ಇಲ್ಲಪ್ಪ, ಸುಮ್ನೆ ಕೂತ್ಕೊಂಡಿರ್ತಾರೆ. ಕಾರ್ಯದರ್ಶಿಗಳೇ ಅಲ್ವಾ ಎಲ್ಲ ಕೆಲಸ ಮಾಡೋದು ಅಲ್ವಾ, ಒಂದು ಸಂಸ್ಥೆ ಅಂತ ಇದ್ರು ಅದೇನೆ. ಅದ್ರಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ಪ್ರಕೃತಿ, ಈ ಜಗತ್ತು ಹುಟ್ಟಿಸುವವಳು ಅವಳೆ, ಪಾಲನೆ ಮಾಡುವವಳು ಅವಳೆ. ಹಂಗಂದ ತಕ್ಷಣ ಸಾಮಾನ್ಯವಾಗಿ ನಾವೆಲ್ಲರೂ ದೇವಿಯನ್ನ ಅತಿ ಹೆಚ್ಚು ಆರಾಧನೆ ಮಾಡೋದು ಉಂಟು. ಆದ್ರೆ ಇಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಅಂದ್ರೆ, ಮಯಾ ಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರಂ. ಅಂದ್ರೆ ಅಧ್ಯಕ್ಷ ಅಂದ್ರೆ ಏನಪ್ಪ ಅರ್ಥ ಅಂತ ಅಂದ್ರೆ, ಅಧಿ ಅಕ್ಷ ಅಂದ್ರೆ ನನ್ನ ಅಕ್ಷ, ನಾನು ಎಲ್ಲವನ್ನ ನೋಡ್ತಾ ಇರ್ತೀನಿ. ಅಂದ್ರೆ ಪ್ರಕೃತಿಗೆ ಅಂದ್ರೆ ಆ ಲಕ್ಷ್ಮಿಗೆ ಎಲ್ಲವನ್ನ ಮಾಡುವ ಶಕ್ತಿ ಇದೆ. ಎಲ್ಲ ಜನನವನ್ನ ಕೊಡ್ತಾಳೆ, ಒಂದು ಜೀವ ವಿಕಸನವನ್ನ ಮಾಡ್ತಾಳೆ, ಪ್ರತಿಯೊಂದು ಆಕೆ ಮಾಡ್ತಾಳೆ. ಆದರೆ ಆಕೆ ಕೇವಲ ನನ್ನ ಅನುಮತಿ ಅಂದ್ರೆ ನಾನು ಅನುಮತಿ ಕೊಟ್ಟರೆ ಮಾತ್ರ ಅದು ಮಾಡಲು ಸಾಧ್ಯ. ಒಂದು ಫಂಕ್ಷನ್ನು ಅಥವಾ ಒಂದು ಯಾವುದೋ ಒಂದು ಕ್ಲಬ್ ಇದೆ, ಯಾವುದೋ ಒಂದು ಗ್ರೂಪ್ ಇದೆ ಅಂದಾಗ ಅಲ್ಲಿ ಅಧ್ಯಕ್ಷರು ಕೂತಿರ್ತಾರೆ. ಅವ್ರ ಅಧ್ಯಕ್ಷರು ಏನು ಕೆಲಸ ಮಾಡೋದಿಲ್ಲ. ಅಧ್ಯಕ್ಷರ ಕೆಲಸ ಏನಪ್ಪಾ ಅಂದ್ರೆ, ಅವ್ರು ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರೆ ಅವ್ರಿಗೆ ಹೋಗಿ ಆರಾಮಾಗಿ ಕೂತ್ಕೊಳ್ಳೋದು, ಅಧ್ಯಕ್ಷರು ಭಾಷಣ ಮಾಡೋದು, ಬರೋದು ಅಷ್ಟೇ. ಹಾಗಿದ್ರೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ಯದರ್ಶಿ ಕೆಲಸ ಮಾಡ್ತಾ ಹೋಗ್ತಾರೆ ಅಲ್ವಾ. ಫಂಕ್ಷನ್ ಅರೇಂಜ್ ಮಾಡೋದಿರ್ಬೋದು, ಜನನ ತರೋದಿರ್ಬೋದು, ಪ್ರತಿಯೊಂದನ್ನು ಕಾರ್ಯದರ್ಶಿ. ಹಾಗಿದ್ರೆ ಕಾರ್ಯದರ್ಶಿನೇ ಮೇನಾ? ಇಲ್ಲ. ಕಾರ್ಯದರ್ಶಿ ಯಾವ ಕೆಲಸವನ್ನ ಮಾಡ್ತಾರಪ್ಪ ಅಂದ್ರೆ, ಅಧ್ಯಕ್ಷರು ಇಂಥ ಕೆಲಸ ಮಾಡು, ಅವ್ರು ಒಂದು ಕೆಲವೊಂದಕ್ಕೆ ಸೈನ್ ಹಾಕಿರ್ತಾರೆ. ಎಸ್, ಇದಕ್ಕೆ ಇಂತಿಂತದ್ದಕ್ಕೆ ಹಿಂಗಿಂಗೆ ಮಾಡ್ಬೇಕು, ಇವತ್ ಫಂಕ್ಷನ್ ಹಿಂಗಿಂಗೆ ಅಂತ ಅವ್ರು ಏನು ಒಂದು ಪಟ್ಟಿಯನ್ನ ಕೊಟ್ಟಿರ್ತಾರೆ. ಆ ಪಟ್ಟಿಗೆ ತಕ್ಕ ಹಾಗೆ ಅಂದ್ರೆ ಅಧ್ಯಕ್ಷರು ಕೊಟ್ಟ ಪಟ್ಟಿಯ ಹಾಗೆ ಕಾರ್ಯದರ್ಶಿ ಕೆಲಸ ಮಾಡ್ತಾ ಹೋಗ್ತಾರೆ ವಿನಃ, ಕಾರ್ಯದರ್ಶಿಗೆ ಯಾವುದೇ ರೀತಿಯಾದಂತಹ ಸ್ಪೆಷಲ್ ಅಂದ್ರೆ ಅವರು ಯಾವುದೇ ರೀತಿಯಾದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಆ ರೀತಿ ಇಲ್ಲಿ ಪ್ರಕೃತಿ ಮಾತೆ ಏನ್ ಮಾಡ್ತಾ ಹೋಗ್ತಾಳೆ, ಎಲ್ಲ ಕೆಲಸವನ್ನ ಮಾಡ್ತಾಳೆ. ಯಾವ ರೀತಿ ಭಗವಂತ ಒಂದು ಪಟ್ಟಿಯನ್ನ ಕೊಟ್ಟಿದ್ದಾನೆ, ಆ ರೀತಿ ಈಕೆ ಮಾಡ್ತಾ ಹೋಗ್ತಾಳಷ್ಟೆ. ಹಾ ಭಗವಂತ, ಇವ್ರಿಗೆ ಮದ್ವೆ ಮಾಡ್ಬೇಕಾ, ಇವರಿಗೆ ಮಕ್ಳಾಗ್ಬೇಕಾ, ಇವ್ರನ್ನ ನಾನು ಸಂಹಾರ ಮಾಡ್ಬೇಕಾ, ಇಲ್ಲಿ ಸೃಷ್ಟಿ ಆಗ್ಬೇಕಾ, ಇಲ್ಲಿ ಸ್ಥಿತಿ ಆಗ್ಬೇಕಾ, ಇಲ್ಲಿ ಸಂಹಾರ ಮಾಡ್ಬೇಕಾ, ಇವ್ರಿಗೆ ನಾನು ವರ ಕೊಡ್ಬೇಕಾ, ಸುಖ ಕೊಡ್ಬೇಕಾ, ದುಃಖ ಕೊಡ್ಬೇಕಾ, ಪ್ರತಿಯೊಂದನ್ನೂ ಸಹ
ಅವನು ಏನು ಪಟ್ಟಿ ಕೊಟ್ಟಿದ್ದಾನೆ. ಈಗ ಹೇಗೆ ಪುಸ್ತಕದಲ್ಲಿ ಭಗವಂತ ಆಲ್ರೆಡಿ ಭಗವದ್ಗೀತೆಯನ್ನ ವಿವರಣೆ ಕೊಟ್ಟಿದ್ದನ್ನ ನಾವು ಹೇಗೆ ಆ ಪುಸ್ತಕವನ್ನ ನೋಡ್ಕೊಂಡು ಹೀಗೀಗೆ ಅಂತ ಹೇಳ್ತಾ ಹೋಗ್ತೀವಿ ಅಷ್ಟೇನೆ, ಅದೇ ರೀತಿ ಇಲ್ಲಿ ಪ್ರಕೃತಿ ಮಾತೆಯು ಭಗವಂತ ಕೊಟ್ಟಂತಹ ಒಂದು ಆದೇಶದ ಮೇರೆಗೆ ಇಲ್ಲಿ ಆಕೆ ಕೆಲಸ ಮಾಡ್ತಾ ಹೋಗ್ತಾಳೆ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾನೆ, ಹೇತು ನಾನೇನ ಕೌಂತೆಯ ಜಗತ್ವತ್ ಪರಿವರ್ತತೆ. ಅಂದ್ರೆ ಈ ಎಲ್ಲ ಕಾರಣದಿಂದ, ನೋಡು ಇಲ್ಲಿ ನಾನು ಮೇಲ್ ಹೇಳದ್ನಲ್ಲ, ಆ ಎಲ್ಲ ಕಾರಣದಿಂದ ಈ ಜಗತ್ತು ಏನಿದೆ ಈ ರೀತಿ ನಡೀತಾ ಇದೆ. ಪ್ರಕೃತಿ ಎಲ್ಲ ಮಾಡ್ತಾಳೆ. ಆದರೆ ಆ ಪ್ರಕೃತಿಗೆ ನಾನು ಕೆಲವು ಆಜ್ಞೆಯನ್ನ ಕೊಟ್ಟಾಗ ಮಾತ್ರ ಮಾಡ್ತಾಳೆ ವಿನಃ ಆಗಿಲ್ಲ ಅಂದ್ರೆ ಆಕೆ ಮಾಡೋದಿಲ್ಲ. ಇದಕ್ಕೆ ಎಕ್ಸಾಂಪಲ್ ಹೇಗೆ ಕೊಡ್ತೀರಾ? ಪ್ರಕೃತಿನೇ ಎಲ್ಲ ಮಾಡಬಹುದು ಅಂತ ಅಂದ್ರೂ ಸಹ ಯಾಕೆ ಭಗವಂತನ ಆಜ್ಞೆಗೆ ಕಾಯ್ತಾಳೆ ಅವಳು ಅನ್ನೋದಕ್ಕೆ ಒಂದು ಸುಂದರವಾದ ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ. ಈಗ ನಾವೇ ಮಾಡ್ತೀವಿ. ಈಗ ಉದಾಹರಣೆ, ಮನೇಲಿ ಯಾರೋ ಒಬ್ರು ಬರ್ತಾರೆ, ನಿಮ್ಗಿಷ್ಟ ಏನ್ ಇಷ್ಟ ಆಗುತ್ತೋ ಅದು ಅಡಿಗೆ ಮಾಡಿ ಅಂತ ಅಂದ್ರೆ, ಮನೇಲಿ ಏನ್ ಐಟಮ್ಸ್ ಇರುತ್ತೆ ಅದನ್ನ ನಮ್ಗೇನೋ ಒಂದು ಗೊತ್ತಿರುತ್ತೆ, ನಮಗ್ ಗೊತ್ತಿದ್ದು ಮಾಡ್ಬಿಡ್ತೀವಿ ಅಲ್ವಾ? ಹಾಗೇನೆ ಇಲ್ಲಿ ಪ್ರಕೃತಿನೇ ಮಾಡೋ ಹಾಗಿದ್ರೆ ಕರೆಕ್ಟ್ ಆಗಿ ಮಳೆಗಾಲದಲ್ಲಿ ಮಳೆನೇ ಬರ್ಬೇಕು, ಬೇಸಿಗೆಗಾಲದಲ್ಲಿ ಬಿಸಿಲೇ ಇರ್ಬೇಕು, ಚಳಿಗಾಲದಲ್ಲಿ ಚಳಿನೇ ಇರ್ಬೇಕು ಅಲ್ವಾ? ಈ ರೀತಿಯಾಗಿ ಕೆಲವು ಅವಳೇ ಅಲ್ವಾ ಎಲ್ಲ ಡಿಸೈಡ್ ಮಾಡೋದು. ಅಂದ್ರೆ ಆ ರೀತಿ ಆಗ್ಬೋದಿತ್ತು. ಆದ್ರೆ ಈಗ ನಮ್ಮೆಲ್ಲರಿಗೂ ಗೊತ್ತು, ಹಾಗಾಗತ್ತಾ? ಇಲ್ಲ ಕಣ್ರಿ. ಬೇಸಿಗೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಬೇಸಿಗೆ ಇದ್ದಾಗಿರುತ್ತೆ, ಮಳೆಗಾಲದಲ್ಲಿ ಬೇಸಿಗೆ ಇದ್ದಾಗಿರುತ್ತೆ, ಬೇಸಿಗೆಗಾಲದಲ್ಲಿ ಮಳೆ ಇರುತ್ತೆ, ರಾತ್ರಿ ನೋಡಿದ್ರೆ ಚಳಿ ಇರುತ್ತೆ ಅಲ್ವಾ? ಕೆಲವೊಂದ್ಸಲ ಹೇಗಿರುತ್ತಪ್ಪ ಪ್ರಕೃತಿ ಅಂತ ಅಂದ್ರೆ, ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ 3 ಒಂದೇ ದಿನದಲ್ಲಿ ನೋಡುವಂತಹ ಅವಕಾಶ ನಮಗೆ ಈ ಪ್ರಕೃತಿ ಕೊಡ್ತಾ ಹೋಗುತ್ತೆ. ಯಾಕೆ? ನಾವು ಮಾಡಿದ ಕರ್ಮದ ಆಧಾರದ ಮೇಲೆ ಭಗವಂತ ಇಲ್ಲಿ ಪ್ರಕೃತಿಗೆ ಹೇಳ್ತಾ ಹೋಗ್ತಾನೆ, ಎಸ್ ನೋಡು, ನಾನು ಮಾನವರಿಗೆ ಹೇಳಿದ್ದೆ ಗಿಡ ಬೆಳೆಸಿ ಅಂತ, ಅವ್ರು ಗಿಡ ಬೆಳೆಸ್ತಾ ಇಲ್ಲ. ಎಸ್, ಮಳೆಗಾಲದಲ್ಲಿ ನೀನ್ ಮಳೆ ಬರೆಸ್ಲೇಬೇಡ. ರೈತ ಬಾಯಿ ಬಾಯಿ ಬಡ್ಕೋಬೇಕು ಎಷ್ಟೋ ಸಲ, ಅಯ್ಯೋ ಭಗವಂತ ನನಗ್ ಮಳೆ ಬರ್ಸಪ್ಪ ಅಲ್ವಾ? ಇನ್ನೇನು ಕಟಾವಿಗೆ ಬೆಳೆ ಬಂದು ಹೋಗಿರುತ್ತೆ. ನೋಡು, ಆ ರೈತರೆಲ್ಲ ತುಂಬಾ ಆ ನನಗೆ ಈ ಮನುಷ್ಯರೇ ನನಗೆ ತೊಂದರೆ ಕೊಟ್ಟಿದ್ದಾರೆ, ಈಗ ಮಳೆ ಬರ್ಸು. ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಹಾಗಾಗತ್ತೆ. ಯಾಕೆ? ನಮ್ಮ ಕರ್ಮದ ಫಲ ಭಗವಂತ ಕೊಡ್ತಾ ಹೋಗ್ತಾನೆ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಧರ್ಮಾಧ್ಯಕ್ಷ, ಅವನು ಧರ್ಮದ ಅಧ್ಯಕ್ಷನಾಗಿದ್ದಾನೆ. ಧರ್ಮದ ಅಧ್ಯಕ್ಷ ಅಂದ್ರೆ ಹೇಗೆ? ಯಾರು ನಾವು ಧರ್ಮವನ್ನ ಪಾಲನೆ ಮಾಡ್ತೀನಿ ಅವರಿಗೆ ಆತ ಒಳ್ಳೆಯದನ್ನ ಮಾಡ್ತಾ ಹೋಗ್ತಾನೆ. ಸೊ ಈ ಧರ್ಮಾಧ್ಯಕ್ಷ ಅನ್ನೋದನ್ನ ನಾವು ವಿಷ್ಣು ಸಹಸ್ರನಾಮದಲ್ಲಿ ಅದರ ಅರ್ಥ ಸುದೀರ್ಘವಾಗಿ ತಿಳ್ಕೊಂಡಿರೋದ್ರಿಂದ ನಾನಿಲ್ಲಿ ಅದರ ವಿವರಣೆಯನ್ನ ಕೊಡ್ತಾ ಇಲ್ಲ. ಹಾಗಾಗಿ ಈ ಪ್ರಕೃತಿ ನಮಗೆ ಏನೆಲ್ಲ ಕೊಡ್ತಾ ಇದೆ ಅಥವಾ ನಾವು ಏನೆಲ್ಲ ನಮಗೆ ಸಿಗುತ್ತಾ ಇದೆ, ಅದು ಕೇವಲ ಭಗವಂತನ ಅನುಮತಿಯಿಂದ ತಾಯಿ ನಮಗೆ ಕೊಡ್ತಾ ಇದ್ದಾಳೆ. ಹೇಗೆ? ಅಪ್ಪ ದುಡ್ಡು ಕೊಟ್ರೆ ಮಾತ್ರ ಅಮ್ಮ ನಮಗೆ ಪಾಕೆಟ್ ಮನಿ ಕೊಡೋದಿಕ್ಕಾಗೋದು ಅಲ್ವಾ? ಅಮ್ಮ ಪ್ಲೀಸ್ ನಂಗೊಂಚೂರು ಪಾಕೆಟ್ ಮನಿ ಕೊಡಮ್ಮ ಅಂತ ಅಂದ್ರೆ, ಅಪ್ಪ ಕೊಟ್ಟಿದ್ದಾರೆ ಇರು ನಾನು ಕೊಡ್ತೀನಿ ಅಂತ ಹೇಳಿ ಅಪ್ಪನ ಹತ್ರ ಇಸ್ಕೊಂಡು ಅಮ್ಮ ಕೊಡ್ತಾಳೆ ಅಲ್ವಾ? ಹಾಗೇನೆ ಇಲ್ಲಿ ಜಗನ್ಮಾತೆ ಎಲ್ಲಾ ಕಾರ್ಯಗಳನ್ನ ಮಾಡ್ತಾ ಇದ್ರು ಸಹ ಕೇವಲ ಭಗವಂತನ ಅನುಮತಿಯಿಂದ ಮಾತ್ರ ಆಕೆಗೆ ಮಾಡಲು ಸಾಧ್ಯ. ಅಂದ್ರೆ ಇಲ್ಲಿ ಅರ್ಥ, ಆಕೆಯೂ ಸಹ ಅಸ್ವತಂತ್ರಳು. ಕೇವಲ ನಾವಷ್ಟೇ ಅಲ್ಲ ಅಸ್ವತಂತ್ರರು, ತಾಯಿಯೂ ಸಹ ಅಸ್ವತಂತ್ರೆ. ನಾವು ಹೋಗಿ ದೇವಿಯನ್ನ ಬೇಡ್ಕೋಬಹುದು, ಅಮ್ಮ ನನಗೆ ಇದ್ ಕೊಡು, ಅದ್ ಕೊಡು, ಅದ್ ಕೊಡು, ಇದ್ ಕೊಡು. ಭಗವಂತನ ಅನುಗ್ರಹ ಇದ್ರೆ ಮಾತ್ರ ನಮ್ಗೆ ಆಕೆ ಕೊಡ್ತಾ ಹೋಗ್ತಾಳೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು, ಈ ಸಾತ್ವಿಕ ಗುಣ, ರಜೋಗುಣ, ತಮೋ ಗುಣ ಅನ್ನುವ ಹಗ್ಗದಿಂದ ತಾಯಿ ನಮ್ಮನ್ನ ಕಟ್ಟಾಕ್ತಾ ಇದ್ದಾಳೆ. ಯಾಕೆ? ನಾವು ಕೆಟ್ಟ ದಾರಿಗೆ ಹೋಗ್ಬಾರ್ದು. ಈಗ ಕೆಲವರಿಗೆ ತಮೋ ಗುಣ ಇರುತ್ತೆ, ಕೆಲವರಿಗೆ ರಜೋ ಗುಣ ಇರುತ್ತೆ. ಅವ್ರು ಏನ್ ಮಾಡ್ಬೇಕು? ತಾಯಿಯನ್ನ ಹೋಗಿ ಕೇಳ್ಬೇಕು, ಅಮ್ಮ
ನನಗೆ ಈ ಗುಣಗಳು ಬೇಡ, ನನಗೆ ಕೋಪ ಬರ್ತಾ ಇದೆ, ನನಗೆ ಸಿಟ್ಟು ಬರ್ತಾ ಇದೆ, ನನಗೆ ನಾನು ಅನ್ನೋದಿದೆ, ನನ್ನನ್ನ ಇದರಿಂದ ಮುಕ್ತಿಗೊಳಿಸಿ ನಿನ್ನ ಭಗವಂತನನ್ನ ಕಾಣುವಂತಹ ಶಕ್ತಿ ನೀನಾಗು ತಾಯಿ ಅಂತ ಕೇಳ್ಕೋಬೇಕಂತೆ. ಎಷ್ಟು ಸುಂದರವಾಗಿದೆ ಅಲ್ಲ. ಹಾಗಾಗಿ ಇಲ್ಲಿ ಭಗವಂತ ಈ ಸೃಷ್ಟಿ, ಸ್ಥಿತಿ, ಸಂಹಾರ ಅನ್ನುವಂತಹ ಈ ಕ್ರಿಯೆಯನ್ನ ಪ್ರಕೃತಿಯಿಂದ ಮಾಡ್ತಾ ಇದ್ದಾನೆ. ಅದನ್ನ ನಾವು ಅವನ ವೈಭವ ಅಥವಾ ವೈಭೋಗ ಅಂತಲೂ ಸಹ ತೆಗೆದುಕೊಳ್ಳಬಹುದು. ಹಾಗೇನೆ ತಾಯಿ ಎಲ್ಲವನ್ನ ಮಾಡ್ತಾ ಇದ್ದಾಳೆ, ಆದರೆ ಕೇವಲ ಭಗವಂತನ ಅನುಮತಿಯಿಂದ. ಹಾಗೆ ಇವತ್ತು ವ್ಯಾಸ ಹುಣ್ಣಿಮೆ. ವ್ಯಾಸ ಹುಣ್ಣಿಮೆ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ವ್ಯಾಸರೇ ವಿಷ್ಣುವಿನ ರೂಪವಾಗಿ, ವಿಷ್ಣುವೇ ವ್ಯಾಸರ ರೂಪವಾಗಿ ಈ ಭೂಮಿಗೆ ಬಂದಿದ್ದಾರೆ. ಯಾಕಪ್ಪ ಅಂತ ಅಂದ್ರೆ ನಮಗೆ ಅಜ್ಞಾನವನ್ನ ತೊಳೆದು ಜ್ಞಾನದ ದೀಪವನ್ನ ಬೆಳಗೋದಿಕ್ಕೆ. ಹಾಗಾಗಿಯೇ ವ್ಯಾಸರ ರೂಪದಲ್ಲಿ ಬಂದಂತಹ ಭಗವಂತ ನಮಗೆ 18 ಪುರಾಣಗಳು, ಮಹಾಭಾರತ, ವೇದಗಳು ಎಲ್ಲವನ್ನ ಸಂಪೂರ್ಣವಾಗಿ ಕೊಟ್ಟಿದ್ದಾನೆ. ಅಂದ್ರೆ ದೇವಶೇನಿ ಏಕಾದಶಿಯಲ್ಲಿ ಭಗವಂತ ಮಲಗಿದ್ರೆ, ಈ ಹುಣ್ಣಿಮೆಯಲ್ಲಿ ಗುರುವಿನ ರೂಪದಲ್ಲಿ ಬಂದು ಆ ಎಲ್ಲ ಭಗವಂತನನ್ನ ಸೇರುವಂತಹ ಆ ಮಾರ್ಗವನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅವನು ಜಗದ್ಗುರುವಾಗಿದ್ದಾನೆ. ನಮ್ಮೆಲ್ಲರಿಗೂ ಗೊತ್ತು. ವ್ಯಾಸರ ರೂಪದಲ್ಲಿ ಅವನೇ ಬಂದರೂ ಸಹ ನಾವು ಹೇಳೋದು ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅಲ್ವಾ? ಅವನು ಜಗದ್ಗುರುವಾಗಿ ನಮ್ಮನ್ನ ಪರಿಪಾಲಿಸ್ಲಿ, ಹಾಗೇನೆ ಅರ್ಜುನನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿದ ಭಗವಂತ ನಮ್ಮೆಲ್ಲರಿಗೂ ಸಹ ಈ ಭಗವದ್ಗೀತೆಯ ಸಾರವನ್ನ ತಿಳಿಯೋದಿಕ್ಕೆ ನಮ್ಮೆಲ್ಲರನ್ನೂ ಸಹ ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ಕೊಳ್ಳಿ. ಯಾಕೆಂದ್ರೆ ಅವನು ಕೈ ಹಿಡಿದು ನಡೆಸಿದಾಗ ಮಾತ್ರ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮಲ್ಲಿರುವಂತಹ ಅಜ್ಞಾನವನ್ನ ಅವನು ತೊಳೆದು ಹಾಕ್ಲಿ, ಅದ್ರ ಜೊತೆ ಜ್ಞಾನದ ದೀಪವನ್ನ ನಮ್ಮ ಹೃದಯದಲ್ಲೂ ಬೆಳಗ್ಲಿ. ಆ ಭಗವಂತ ಸದಾ ನಮ್ಮನ್ನ ಕೈ ಹಿಡಿದು ನಡೆಸ್ಲಿ ಅಂತ ಹೇಳಿ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಭಗವಂತನಿಗೆ ಶರಣಾಗಣ. ಧನ್ಯವಾದಗಳು.